ಒನ್ ಟೈಮಲ್ಲಿ ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಮಧ್ಯೆ ಮನಸ್ತಾಪಗಳು ಬಂದಾಗ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ ಅವ್ರ ಪರವಾಗಿ ನಿಂತು ಒಂದು ಸುದ್ದಿಗೋಷ್ಠಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದಂಥವ್ರು ಸುದೀಪಣ್ಣ. ಸೊ ಇವತ್ತು ಏನೋ ಬೇರೆ ಬೇರೆ ಮನಸ್ತಾಪಗಳು ವೈಮನಸ್ಸುಗಳು ಬಂದು ಅವರಿಬ್ರು ಚೆನ್ನಾಗಿದ್ದಾರೆ. ಸೊ ಸರ್ ಮತ್ತೆ ದರ್ಶನ್ ಸರ್ ಮತ್ತೆ ಏನೋ ಮನಸ್ತಾಪ ಬಂದಿದೆ. ಇವಾಗ ಅಫ್ಕೋರ್ಸ್ ಗಂಡನ ಪರವಾಗಿ ನಿಲ್ಬೇಕು ನಿಂತಿದ್ದಾರೆ. ಬಟ್ ಇವತ್ತು ಅವತ್ತು ಕಣ್ಣೀರೋಸಕ್ಕೆ ಸುದೀಪ್ ಸರ್ ಬೇಕಾಗಿತ್ತು. ಇವತ್ತು ಅದೇ ಕೆಂಡಕಾರದಕ್ಕೆ ವಿಜಯಲಕ್ಷ್ಮಿ ಅವರು ನಿಂತಿದ್ದಾರೆ ಅಂತ ಅನ್ನೋದು ನನಗೂ ಅನ್ನಿಸ್ತಾ ಇದೆ ಎಲ್ಲ ಒಂದ್ ಕಡೆ. ಸೊ ಇದಕ್ಕೆ ಸುದೀಪ್ ಸರ್ ಏನು ರಿಯಾಕ್ಟ್ ಮಾಡ್ಬೋದು? ನಾನು ಏನೇ ಮಾಡಿರಲಿ ಮಾಡಿದ ಅದ್ರ ಬಗ್ಗೆ ಬೇಡ. ಬಟ್ ಒಂದಂತೂ ಸತ್ಯಮ್ಮ, ಯಾರು ಏನೇ ಇರಲಿ ತಾವೆಲ್ಲರೂ ನಿಮ್ಮ ಮನೆಯವ್ರ ಪರ ನಿಲ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಸತ್ಯ ಸುಳ್ಳು ಸರಿ ಆಮೇಲೆ ನೋಡ್ಕೊಳ್ಳೋಣ. ಅದು ನಿಮ್ಮ ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಮಗು ಆಗಿರಲಿ, ತಂದೆ ಆಗಿರಲಿ, ತಾಯಿ ಆಗಿರಲಿ, ದಯವಿಟ್ಟು ಫಸ್ಟು ಫ್ಯಾಮಿಲಿ ಪರ ನಿಂತ್ಕೊಳ್ಳಿ. ಆಮೇಲೆ ಮಿಕ್ಕಿದವ್ರಪ್ಪ ಅವ್ರು ಒಳ್ಳೇದೋ ಕೆಟ್ಟದ್ದು ಆಮೇಲೆ ನೋಡೋಣ. ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ ಅದು ಮುಗಿದು ಯಾವುದೋ ಕಾಲ ಆಗೋಯ್ತು, ನೀವು ಇನ್ನೂ ಅಲ್ಲೇ ಇದ್ದೀರಾ.